ಹಾಕ್ತೀರಾ? ಜೀರಿಗೆ 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 ಹಾಕ್ತೀರಾ ಅಂತ ಬಿಡು 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 ಬಿಡಮ್ಮ. ಜೀರಿಗೆ ಹಾಕ್ತಿದ್ದೀನಿ. ಆಮೇಲೆ ಈಗ ಈರುಳ್ಳಿ ಮತ್ತು ಒಂದು ಪೀಸ್ ತೆಂಗಿನಕಾಯಿ, ಬೆಳ್ಳುಳ್ಳಿ ಇದನ್ನು ಹಾಕ್ತೀನಿ. ಈ ಚಟ್ನಿ ಚೆನ್ನಾಗಿರುತ್ತೆ. ಚಟ್ನಿ ಚೆನ್ನಾಗಿರುತ್ತೆ ಇದು. ಶುಂಠಿ ಕುಡ್ದ ಅವನಿಗೆ ಕೋಲ್ಡ್ ಆಗಿಬಿಡುತ್ತೆ. ಅದಕ್ಕೆ ಏನು ಮಾಡೋದು, ನಾನು ಡೈಲಿ ಶುಂಠಿ ನೀರು ಕುದಿಸಿ ಕೊಡೋದು. ಒಂದೊಂದು ಗ್ಲಾಸ್ ಶುಂಠಿ ಇವತ್ತು ತುಳಸಿ, ದೊಡ್ಡ ಪತ್ರೆ ಎಲ್ಲ ಹಾಕೋದು. ಇವತ್ತು ದೊಡ್ಡ ಪತ್ರೆ ಶುಂಠಿ ಎಲ್ಲ ಇದು ತುಳಸಿ ಎಲ್ಲ ಹಾಕಲಿಲ್ಲ, ಬರೀ ಶುಂಠಿ. ಅದು ಕೊಡೋದ್ರಿಂದನೇ ಅವನು ಸ್ವಲ್ಪ ಆರಾಮಾಗಿದ್ದಾನೆ. ಇಲ್ಲ ಅಂದರೆ ಕತೆ ನನಗೆ ಯಾರೂ ಹೇಳಿಲ್ಲ. ಈ ವರ್ಷದ್ದು ಚಳಿಗಾಲ, ಹೋದ ವರ್ಷದ್ದು ಈ ಶುಂಠಿ ನೀರೇ ನಮ್ಮನ್ನು ಕಾಪಾಡಿರೋದು ಅಲ್ವಾ ಬಿಟ್ಟು. ಚೆನ್ನಾಗಿರುತ್ತೆ ಇಡ್ಲಿಗೆ ಆಮೇಲೆ ದೋಸೆಗೆ ತುಂಬಾ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ಬಿಡಪ್ಪ, ಮುಚ್ಚಬೇಡ ಅಂದ್ರೆ. ಇಡ್ಲಿ ದೋಸೆಗೆಲ್ಲ ಚೆನ್ನಾಗಿರುತ್ತೆ. ನಾನು ಇವಾಗೆಲ್ಲ ಸ್ವಲ್ಪ ಬೆಲೆ ಅಲ್ವಾ, ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ಬೆಲೆ ಅಲ್ಲ, ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಹಾಕಿದ್ದೀನಿ. ಇಲ್ಲ ನಾನು ತುಂಬಾ ಚಟ್ನಿ ಮಾಡೋದು. ಹೋಗೋದು ಅದಕ್ಕೆ ನಾನೇನು ಮಾಡೋದು, ಇಲ್ಲ ಟೊಮೊಟೊ ಜಾಸ್ತಿನೇ ಹಾಕ್ತೀನಿ. ನಾನು ಇವಾಗ ನಮಗೆ ಕ್ವಾಂಟಿಟಿ ಕಡಿಮೆನೇ ಮಾಡಿದ್ದೀನಿ. ಏನಕ್ಕಂದರೆ ಇವಾಗ ತಿಂಡಿಗೆ ಮಾತ್ರ ಮಾಡ್ತಾ ಇದ್ದೀನಿ ಅಷ್ಟೇ. ನಾವು 3 ಜನ ಅಲ್ಲ ನಮ್ಮ ಮನೆಯಲ್ಲಿ, ಅದಕ್ಕೇನೆ. ನನ್ನ ಮೊಮ್ಮಗ ಇದು ಏನೇ ಚಟ್ನಿ ಕೊಟ್ಟರು ಅವನು ತಿನ್ನಲ್ಲ. ಅವನಿಗೆ ಜಾಮು ಇಂಥದ್ದೆಲ್ಲ ಬೇಕು. ಅವನಿಗೆ ಅಂಥದ್ದೆಲ್ಲ ಏನೇ ಚಟ್ನಿ, ನಾನು ಎಷ್ಟೇ ಚೆನ್ನಾಗಿ ಚಟ್ನಿ ಮಾಡಿದ್ರು ಅವ್ನು ಮುಟ್ಟಲ್ಲ. ಬಾಕ್ಸಲ್ಲಿ ಲಂಚ್ ಬಾಕ್ಸಲ್ಲಿ ಕೊಟ್ಟರೆ ಹಂಗೆ ವಾಪಸ್ ತರ್ತಾನೆ ಅವನು. ಚೆನ್ನಾಗಿರುತ್ತೆ. ನಾನು ಇನ್ನೊಂದ್ಸಲ ಹೇಳ್ತೀನಿ ನೋಡಿ. ಎಣ್ಣೆ ಹಾಕಿದ್ದೀನಿ, ಕಡಲೆಬೇಳೆ, ಜೀರಿಗೆ, ಬೆಳ್ಳುಳ್ಳಿ, ತೆಂಗಿನಕಾಯಿ 1 ಪೀಸು, ಆಮೇಲೆ ಟೊಮೊಟೊ, ಮೆಣಸಿನ್ಕಾಯಿ ಎಲ್ಲ ನಿಮ್ಮ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಚೆನ್ನಾಗಿರುತ್ತೆ. ನಿಮಗೆ ನಿಮ್ಮ ಫ್ಯಾಮಿಲಿಗೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಹಾಕ್ಕೊಳ್ಳಿ. ಚೆಂದಾಗಿ ಬರುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿ. ಅದರಲ್ಲೂ ನೀವು ಚಿಕ್ಕ ಈರುಳ್ಳಿ ಹಾಕಿದ್ರಿ ಅಂದರೆ ಮಸ್ತಾಗಿರುತ್ತೆ. ಚಿಕ್ಕ ಈರುಳ್ಳಿಯಲ್ಲಿ ಮಾಡಿದ್ರೆ ಇನ್ನೂ ರುಚಿಯಾಗಿರುತ್ತೆ ಮಾತ್ರ. ಉಪ್ಪು ಇದರಲ್ಲಿ ಹಾಕ್ಬಿಡ್ತೀನಿ ನಾನು. ಉಪ್ಪಿನ ರುಚಿ ತಾಯಿಯ ಋಣ ಮರಿಬೇಡ ಅಂತ ಇದೆ. ಇವಾಗ ಎಲ್ಲಿ ಹಳೆ ಗಾದೆಗಳು ಹಳೆ ಕಾಲಕ್ಕೆ ಆಗೋಯ್ತು ಅಂತ ಜನ ಇವಾಗ ಎಲ್ಲ ಮರ್ತು ಹೋಗ್ತಾ ಇದ್ದಾರೆ ಮಕ್ಕಳು. ತುಂಬ ಚೆನ್ನಾಗಿರುತ್ತೆ ಇದು ಚಟ್ನಿ. ನನಗಂತೂ ತುಂಬ ಇಷ್ಟ ಆಗೋಯ್ತು. ಆಯ್ತು, ಈ ತಣ್ಣಗಾದ್ಮೇಲೆ ಮಿಕ್ಸಿ ಹಾಕೋದಷ್ಟೇ. ಏನು ಈಸಿ ಕೆಲಸ ಇದೆಲ್ಲ, 5 ನಿಮಿಷದ್ದು. ನಾನು ಬೇಗ ಎದ್ದು ಬೆಳಗ್ಗೆ ಹೊತ್ತು ಎಲ್ಲ ಕೆಲಸ ಮಾಡೋದು ಯಾಕೋ ನನಗೆ ಕೂಡ್ತಾ ಇಲ್ಲ. ಯಾಕೋ ದೇಹ ಕೂಡ್ತಾ ಇಲ್ಲ. ಅದಕ್ಕೆ ಇವತ್ತೆಲ್ಲ ಈಗ ಸ್ವಲ್ಪ ಲೇಟ್ ಆಗುತ್ತೆ ಅಷ್ಟೇ. ಈ ತಣ್ಣಗಾದ್ಮೇಲೆ ನೀವೇನು ಮಾಡಿ ಮಿಕ್ಸಿಗೆ ಹಾಕೊಂಬಿಡಿ.
ನಾನು ಮಿಕ್ಸಿಗೆ ಹಾಕ್ಬೇಕಾದ್ರೆ ತೋರಿಸ್ತೀನಿ ನಿಮಗೆ. ನೋಡಿ ನನ್ನ ಕಂದ ಬೆಳಗ್ಗೆ ಎದ್ದು ಓದ್ತಾ ಇರ್ತಾನೆ. ಏಯ್ ನೋಡಿ, ಇವನು ಟಿ ವಿ ನೋಡಿಕೊಂಡು ಓದ್ತಾ ಇದ್ದಾನೆ. ನೋಡಿ ನೋಡಿ, ಹಾಂ ರಿವೈಸ್ ಮಾಡ್ತಾನಂತೆ. ಹಾಂ ಹಾಂ ಬುಕ್ ಎದುರುಗಡೆ ಇಟ್ಕೊಂಡು ಟಿ ವಿ ಹಾಕ್ಕೊಂಡು ಕೂತಿದ್ದಾನೆ. ನಾನು ಚಟ್ನಿ ವಿಡಿಯೋ ಮಾಡ್ತಾಯಿದ್ರೆ ಇವನು ಈ ಥರ ಮಾಡ್ತಾನೆ. ಹಾಂ ಹಿಂಗೂ ಮಾಡ್ತಿರ್ತೀನಿ ನಾನು. ವಿಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು. ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಸಹಾಯನ ನಾವು ಮರೆಯಲ್ಲ. ಸಬ್ಸ್ಕ್ರೈಬ್ ಮಾಡಿ ನಮಗೆ. ಆ್ಯಕ್ಚುಲಿ ನಾನು ಒಂದು ತೊಟ್ಟು ನೀರು ಹಾಕೋಣ ಅಂತ ಇದ್ದೀನಿ. ಕರ್ಬೇವಿನ ಸೊಪ್ಪು, ಕೊತ್ತಂಬರಿ ಸೊಪ್ಪು ಬೇಕಿದ್ರೆ ಹಾಕೋಬೋದು ನೀವು. ನಾನು ಹಾಕಿಲ್ಲ. ಬಿಡು ಬಿಡು ಕೊಡಿ ಬಿಡು. ತುಂಬ ನೈಸ್ ಮಾಡಬಾರ್ದು, ಸ್ವಲ್ಪ ತಡಿ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ನೋಡಿ ದೋಸೆಗೆ ಮಸ್ತಾಗಿದೆ. ಚಟ್ನಿ ತಿಂದು ಹೇಳಮ್ಮ ಹೆಂಗಿದೆ ಅಂತ. ಅವನಿಗೆ ಕೊಡ್ರಿ ಫಸ್ಟು. ಹಾಂ ಬಿಟ್ಟು ಕೊಡ್ರಿ. ಬಿಟ್ಟು ಹೇಳು ಬಾ ತಿಂದು ಹೆಂಗಿದೆ ಅಂತ. ಇಡಿ ಬೇಗ.
ಯಾರಾದ್ರೂ ಒಬ್ರು ತಿಂದು ತಗೊಳ್ಳಿ, ಕೈ ನೋವುತ್ತೆ ನನಗೆ. ಬೇಗ ಬಾರೋ. ಹಾಂ, ಅದು ಬರಲ್ಲ, ಅವನು ಕೇಳಲ್ಲ, ಅವನು ಮಾಡಿದ ತಕ್ಷಣ ಕರೆದ್ರೆ. ಅಲ್ಲಿದೆ ನೋಡಿ ಮುದ್ದು. ಹೆಂಗಿದೆ ಹೇಳು. ಚೆನ್ನಾಗಿದ್ಯಾ? ಹ್ಞೂ